ಹಳೆಯ ನಾಡಿ ನಾನು ಭಾಷಣ ಮಾಡಲ್ಲ. ಅತಿ ಶೀಘ್ರದಲ್ಲಿಯೇ ವೈದ್ಯನ 108 ಗಮನಗಳು ಅಂತ ಒಂದು ಪುಸ್ತಕ ಬಿಡುಗಡೆ ಆಗುತ್ತೆ. ಅದಕ್ಕೆ DPT-ಅವರೇ ಒಂದು ಮುನ್ನುಡಿನೂ ಕೂಡ ದೀರ್ಘವಾದ ಮುನ್ನುಡಿ ಬರೆದಿದ್ದಾರೆ. ಇದು ನನ್ನ ಬದುಕಿನಲ್ಲಿ ವೈದ್ಯನಾಗಿ, ಸಮಾಜ ಸೇವಕನಾಗಿ, ರೈತನಾಗಿ, ರಾಜಕಾರಣಿಯಾಗಿ, ವಕೀಲನಾಗಿ ಈ ಬಹುಮುಖವಾದಂಥ ಕ್ಷೇತ್ರದಲ್ಲಿ ನಾನು ಏನು ಕೈಯಾಡಿಸಿದೆ ಅವೆಲ್ಲವೂ ಕೂಡ ಇವು ನನ್ನ ಅನುಭವಾಮೃತಗಳಿವೆ. ಇಲ್ಲಿರ್ತಕ್ಕಂಥ ಕವನಗಳು ನಮ್ಮಲ್ಲಿ ಒಂದು ಪ್ರಾಚೀನವಾದಂಥ ಉಕ್ತಿ ಇದೆ. ಕಾವ್ಯಾಲಾಪಾಂಶ ವರ್ತಯೇ ಹಾಗೆ ಕಾವ್ಯಾಲಾಪವನ್ನು ಬಿಡಬೇಕು. ಹಾಗೆ ಪಾಶ್ಚಾತ್ಯರಲ್ಲೂ ಇಂಥ ಉಕ್ತಿಗಳಿವೆ. ಪ್ಲೇಟೋ ಅಂತಾನೆ ಆದರ್ಶ ರಾಜ್ಯದಿಂದ ಕವಿಗಳನ್ನು ಬಹಿಷ್ಕರಿಸಬೇಕು. ಹಾಗೆ ವಿಶೇಷವಾಗಿ ವಿಶಿಷ್ಟವಾಗಿ ಈ ಸಂಕ್ರಾಂತಿಯ ಕವಿಗೋಷ್ಠಿಯನ್ನು ನಮ್ಮ ಶಿವಯೋಗ ಆಸ್ಪತ್ರೆಯ ಸಭಾಂಗಣದಲ್ಲಿ ಅವರು ಮಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಾರೆ. ಹಾಗಾಗಿ ಅನೇಕ ಕವಿಗಳು ಈ ಸಂದರ್ಭದಲ್ಲಿ ವಿಶೇಷವಾಗಿ ಈ ಸಂಕ್ರಾಂತಿಯ ಕವಿಗೋಷ್ಠಿಯ ವೈಶಿಷ್ಟ್ಯತೆಯನ್ನು ಮತ್ತು ಕವಿಯ ಜವಾಬ್ದಾರಿಯನ್ನು ಕಟ್ಟಿಕೊಡುವಂಥ ಕೆಲಸವನ್ನು ತುಂಬ ಚೆನ್ನಾಗಿ ಮಾಡಿದ್ದಾರೆ. ಒಂದು ಸಂದೇಶ ಹೋಗಬೇಕಾಗಿದೆ. ಕವನಗಳು ನಮ್ಮ ಉದ್ಘಾಟನೆ ಮಾಡಿದಂಥ ರಾಜಣ್ಣವರು ಹೇಳಿದರು, ಕವಿಗಳಿಗೆ 100 ಚಟಿಯೇಟನ್ನು ಹಿಂದೆ ಘೋಷಣೆ ಮಾಡಿದ್ದಾರೆ ಅಂತೇಳಿ. ಹಾಗಾಗಬಾರ್ದು. ಒಂದೇ ಒಂದು ಚಟಿಯೇಟು ಬೀಳದ ಹಾಗೆ ಕವಿಗಳು ಈ ದೇಶವನ್ನು, ವಿಶ್ವವನ್ನು ಒಟ್ಟಾರೆಯಾಗಿ ಬದುಕುವಂಥ ಒಂದು ವ್ಯವಸ್ಥೆಯನ್ನು ಕಲ್ಪಿಸಿಕೊಡಲಿಕ್ಕೆ ಅವರಿಗೆ 2 ಸಾಲುಗಳು ಸಹಕಾರಿಯಾಗ್ತವೆ ಅಂತೇಳಿ ನನ್ನ ಭಾವನೆ ಇದೆ. ಅಂಥ ಕವನಗಳನ್ನು ಕಟ್ಟಿ ಯುದ್ಧವನ್ನು ನಿಲ್ಲಿಸುವಂಥ ಕೆಲಸವನ್ನು ಮಾಡಬೇಕಾಗಿದೆ, ಭಾಳ ಮುಖ್ಯವಾಗಿ. ಹಾಗೆ ಈ ಭೂಮಿ ತಾಯಿಯನ್ನು ತಾಯಿಯಾಗಿ ಉಳಿಸಿಕೊಳ್ಳುವಂಥ ಕೆಲಸವನ್ನು ತುಂಬ ಜೀರೋಗತ್ತಿದೆ. ಅದಕ್ಕೆ ಈ ಇರುವುದೊಂದೇ ಭೂಮಿ. ಒಂದು ಗಾದೆ ಇದೆ, ನಾವು ಸತ್ತರೆ ಎಲ್ಲಿಗೆ ಭೂಮಿಗೆ, ಭೂಮಿ ಸತ್ತರೆ ಎಲ್ಲಿಗೆ ಅಂತ ಪ್ರಶ್ನೆ ನಮ್ಮದು. ಭೂಮಿ ಸತ್ತರೆ ಎಲ್ಲಿಗೆ? ಈ ಭೂಮಿಯನ್ನೇ ಸಾಯಿಸ್ತಾ ಇದ್ದೇವೆ. ಅದಕ್ಕೆ ವಿಷವನ್ನು ಉಣಿಸಿ ಬೆಳೆಯನ್ನು ಬೆಳೆದು ನಾವು ಅದನ್ನು ತಿಂದು ಸಾಯ್ತಾ ಇದ್ದೇವೆ, ಭೂಮಿಯನ್ನು ಸಾಯಿಸ್ತಾ ಇದ್ದೇವೆ. ಹಾಗಾಗಬಾರ್ದು. ಭೂಮಿಯನ್ನು ತಾಯಿ ಅಂತ ಕಾಪಾಡುವಂಥ ಜವಾಬ್ದಾರಿ ನಮಗೆಲ್ಲ ಇದೆ. ನಾನು ಹೇಳಿದೆ, ಕುಡಿಯುವ ನೀರಿಗೆ ಭೂಮಿಯಿಂದ ಬರ್ತಕ್ಕಂಥ ನೀರು ಕುಡಿಯುವ ವಿಷ ಆಗಿದೆ. ಅದನ್ನು ನಾವೇ ಮಲಿನ ಮಾಡ್ತಾಯಿದ್ದೀವಿ ಭೂಮಿಯನ್ನು. ಅದನ್ನು ತಡೆಗಟ್ಟುವಂಥ ಕಾರಣವನ್ನು ಎಚ್ಚರಿಕೆ ನೀಡುವಂಥ ಕವನ ಹೆಚ್ಚು ಬರಬೇಕಾಗಿದೆ. ಇಷ್ಟನ್ನು ಹೇಳ್ತಾ ಇಷ್ಟೊತ್ತು ನಮ್ಮ ಜೊತೆಯಲ್ಲಿ ಸಹಕರಿಸಿದಂಥ CP ಕೃಷ್ಣಕುಮಾರ್ ಅವರು ಈ ಕವಿಗೋಷ್ಠಿಯ ಅಧ್ಯಕ್ಷತೆಯನ್ನು ವಹಿಸಿದ್ದಾರೆ. SP ಯೋಗಣ್ಣ ಅವರು ಮುಖ್ಯ ಅತಿಥಿಯಾಗಿ ಬಂದಿದ್ದಾರೆ. ಹಾಗೆ ದೇವರಾಜ್ P ಚಿಕ್ಕಳ್ಳಿ ಅವರು ಮುಖ್ಯ ಅತಿಥಿಯಾಗಿ ಆಗಮಿಸಿ, ಅನಂತು ನಮ್ಮ ಸಾಹಿತ್ಯ ಪರಿಷತ್ತಿನ ಉಪಾಧ್ಯಕ್ಷರು ಇದನ್ನು ಕಟ್ಟಿಕೊಡುವಂಥ ಕೆಲಸವನ್ನು ಮಾಡಿದ್ದಾರೆ. ಹಾಗೆ ಅನೇಕ ಗೆಳೆಯರು ನಮ್ಮ ಜೊತೆಯಲ್ಲಿ ಸಹಕಾರವನ್ನು ನೀಡಿದ್ದಾರೆ. ನಮ್ಮ ಗೆಳೆಯರಾದಂಥ ಮುತ್ತಿನಹಳ್ಳಿ ಪರಮೇಶ್ ಅವರು, ಸೋದರಿ ಯಶಸ್ವಿನಿ ಅವರು ಎಲ್ಲ ಜವಾಬ್ದಾರಿಯನ್ನು ಹೊತ್ಕೊಂಡು ಈ ಕಾರ್ಯಕ್ರಮ ನಡೆಯಲಿಕ್ಕೆ ಸಹಕಾರವನ್ನು ನೀಡಿದ್ದಾರೆ. ಅವರೆಲ್ಲರಿಗೂ ನಾನು ಕೃತಜ್ಞತೆ ಸಲ್ಲಿಸ್ತೇನೆ.